ಫ್ಯಾಮಿಲಿ ಟ್ರೀ ಆಫ್ ನಾಗರಕಟ್ಟೆಸ್. ಎಸ್. ಸೊ ನನ್ನ ಮೊದಲ 6 ವರ್ಷ ಆಶ್ರಮದಲ್ಲಿ, ನಂತರದ 6 ವರ್ಷ ಮಠದಲ್ಲಿ ಕಳೀತು. ಎಸ್. ನಂತರ ನೀವು ಹೇಳಿದ ಹಾಗೆ ಆ ಥರದ ಕಲ್ಪನೆಗಳಿದ್ವು. ಆದರೆ ನಾನು 11 ವರ್ಷದ ಬಾಲಕನಾಗಿದ್ದೆ, ನನಗೇನು ಗೊತ್ತಾಗಲಿಲ್ಲ. ಬಟ್ ಒಟ್ಟಿನಲ್ಲಿ ನನಗದು ನೀವು ಸನ್ಯಾಸಿ ಆಗೋದು ತಪ್ಪಿತು. ಆಗ ನಾನು ಅಂದ್ಕೊಂಡೆ ಇನ್ಮೇಲೆ ನಾನು ಮಠದಲ್ಲೇ ಮುಂದುವರಿಸ್ಬೇಕೇನೋ, ಬರಿತೀನೇನೋ ಅಂತ ನಾನು ಆವಾಗ 8ನೇ ಎತ್ತೆ ಪಾಸ್ ಮಾಡಿದ್ದೆ. ಆದರೆ ನಮ್ಮ ತಂದೆಯವರು ಮುಂಬೈ ಕಳಿಸಿದರು. ಅಲ್ಲಿ ಹೋದರೆ ಮುಂಬೈನಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮದಲ್ಲಿ, ಇಲ್ಲಿ ಕನ್ನಡ ಹೊನ್ನಾವರದಲ್ಲಿ ಕಲಿತಿದ್ದೆ. ಸುಮಾರು 18 ಮೈಲಿ ದೂರ ನಮ್ಮ ಶಿರಾಲಿಯಿಂದ. ಸೊ ಅಲ್ಲಿ ಶಾಲೆಯಲ್ಲಿ ಕೂತ್ಕೊಳ್ಳೋ ಇಂಗ್ಲೀಷಲ್ಲಿ ಎಲ್ಲ ಕಲಿತು 5ನೇ ರ್ಯಾಂಕು ಒಳಗೆ ಬರ್ತಿದ್ದವನು. ಅದು ಇಂಗ್ಲೀಷ್ ಮಾಧ್ಯಮ ಆದಾಗ ಇನ್ನೇನು ಮೊದಲು 5ರಲ್ಲಿ ಇರ್ತಿದ್ದ, ಅದು ಕಡೆ 5ನಲ್ಲಿ 10ನೇ ಕ್ಲಾಸಲ್ಲಿ ನಾಪಾಸೆ ಆದೆ. ಶಂಕರನಾಗ್ ಜೊತೆಗಿದ್ರು ಅವಾಗ? ನಂತರ ಕಳಿಸಿದ್ರು ಅವರು. ಓಕೆ. ಮೊದಲು ನನ್ನನ್ನು ಕಳಿಸಿದ್ರು. ನಾನು ಇದೆಲ್ಲ ಆದಿ ಹೇಗೋ ಹಾಗೆ ಹೀಗೆ SSC ಮಾಡಿದೆ. ಬಟ್ ಯಾವ ದಿಕ್ಕಿನಲ್ಲಿ ಹೋಗೋದು ನನಗೆ ಯಾವುದು, ವಾಪಸ್ ಹೋಗೋಣ ಅಂತಲೇ ನನ್ನ ಮನಸ್ಸು. ಆದರೆ ನಮ್ಮ ತಂದೆಯವರು ಒಪ್ಪಲಿಲ್ಲ. ಅಲ್ಲಿ ಕಳಿಸಿದ್ದೀನಿ, ಏನಾದರೂ ಓದಿ ಏನಾದರೂ ಸಾಧನೆ ಮಾಡೋಕ್ಕೆ ಮುಂಚೆನೇ ಓಡಿ ಬಂದರೆ ಪುಕ್ಲು ಅಂತಾರೆ, ಆ ರೀತಿ ಅವರು ಹೇಳೋರು. ಆಮೇಲೆ ಅಲ್ಲಿ ನಾನು ಆರ್ಟ್ಸಿಗೆ ಹೋದೆ, ರುಚಿಸಲಿಲ್ಲ. ನಾನು ಶಾಲೆಯಲ್ಲಿದ್ದಾಗ ACC ಮಾಡಿದ್ದೆ. ಆಮೇಲೆ ಕಾಲೇಜಿನಲ್ಲಿದ್ದಾಗ ನಮಗೆ NCC ಕಂಪಲ್ಸರಿ ಇತ್ತು. ಸೊ ಅದು ಕಂಪಲ್ಸರಿ ಇದ್ದಿದ್ದ, ಅದು ಮುಗಿಸಿದ್ದೆ. ರೈಫಲ್ ಟ್ರೈನಿಂಗು ಅದೆಲ್ಲ ಅಲ್ಲಿ ಕೊಟ್ಟಿದ್ದರು. ಯಾಕೆ ಇವೆಲ್ಲ ಬಿಟ್ಟು ಆರ್ಮಿ ಅಥವಾ ಸೊ ಏರ್ಫೋರ್ಸಿಗೆ ಹೋಗ್ಬೇಕು. ಯಾವ ಫ್ಯಾಷನ್ ಏರ್ಫೋರ್ಸಲ್ಲಿ ಆ ಯೂನಿಫಾರ್ಮು ಇದೇ ಚೆಂದ ಕಾಣ್ತಾರೆ ಅಂತ. ಅಲ್ಲಿ ಹೋದ್ರೆ ಅವ್ರು ಹೇಳಿದ್ರು ಫಸ್ಟಷ್ಟು 5 ಕಣ್ಣು ತಗೋದು, ಇನ್ನು ಎಡಗಣ್ಣು ಭಾಳ ವೀಕ್ ಇದೆ, ನಿನಗೆ ಇಲ್ಲಿ ಕಷ್ಟ, ನೀನು ಆರ್ಮಿಗೆ ಹೋಗಿ ಟ್ರೈ ಮಾಡು ಅಂತ. ಅಲ್ಲಿ ಹೋದರೆ ವೇಟ್ ನೋಡಿದರೆ ನಮ್ಮದು 8 ಪೌಂಡ್ಗೂ ಅಂಡರ್ ವೇಟು. ಎಸ್. ಇದೆ ಅಷ್ಟಾದರೂ ಇರಬೇಕಪ್ಪ, ಇಲ್ಲಾಂದರೆ ಓಡು ಅಂತ ಹೇಳಿದರೆ ಕುಸಿದು ಬಿಟ್ಟಿದ್ರೆ ಆಮೇಲೆ ನಾವೇ ಹೊಣೆ ಆಗ್ತೀವಿ, ಇದು ಸ್ವಲ್ಪ ಮೈ ತುಂಬಿಸ್ಕೊಂಡು ಬಾ ಅಂತಂದು. ಇದು ಹೀಗೇನ, ನಾನು ಎಲ್ಲೋದ್ರೂ ನಮ್ಮ ಕಡೆನಾಗ ಅದೇ ಇದೆಯಲ್ಲ, ಅದು ಪಾಪಿ ಸಮುದ್ರ ಹಾಗೆ ಇದು ಎಲ್ಲೋದ್ರೂ ಹಿಂಗೇನೆ ಆಗೋದು ನನಗೆ ಅಂತ ಅನ್ನಿಸೋ ಸಂದರ್ಭದಲ್ಲಿ ಒಂದು ನಾಟಕದಲ್ಲಿ ಪಾರ್ಟ್ ಮಾಡಿದ್ಯಾ ಅಂತ. ಸೊ ನಾನು ಶಾಲೆಯಲ್ಲೆಲ್ಲ ಈ ಸ್ಕಿಟ್ಸು ಅದು ಇದರಲ್ಲಿ ಪಾರ್ಟ್ ಮಾಡಿದ್ದೆ. ಮಿಮಿಕ್ರಿ ತುಂಬ ಮಿಮಿಕ್ ಮಾಡ್ತಿದ್ದೆ, ಅದು ಹಿರಿಯರ ಜೊತೆ ಬಂದು. ಆಮೇಲೆ ಮುಖ್ಯವಾಗಿ ಯಕ್ಷಗಾನ ಬಯಲಾಟ ನೋಡಿ ಬೆಳೆದವನು ನಾನು. ಕಡೆಯದಾಗಿ ಇದೊಂದು ಪ್ರಯತ್ನ ಮಾಡ್ಬೋದು, ನೀವು ರಿಹರ್ಸಲ್ ಕೊಟ್ಟು ನೋಡಿ, ನನ್ನ ಕೈಲಾದರೆ ಮಾಡ್ತೀನಿ ಅಂತ ಹೇಳಿ ಆ ರೀತಿ ನಾಟಕದಲ್ಲಿ. ಸೊ ಅದರಲ್ಲಿ ಮೊದಲ ನಾಟಕದಲ್ಲಿ ಅಲ್ಲಿ ಬರಹಗಾರರು ನಮ್ಮ ಕರಾವಳಿಯವರೇ. ಮೊದಲ ಚಿತ್ರದ ನಾಟಕದಲ್ಲೇ ಅದು ಚೈತನ್ಯ ಮಹಾಪ್ರಭುವಿನ ಒಂದು ಪಾರ್ಟು. ಅದು ಸ್ವಲ್ಪ ಧಾರ್ಮಿಕವಾಗಿ ಸಂಗೀತ ಅದೆಲ್ಲ ಆಶ್ರಮದಲ್ಲಿ ಕಲ್ತಿದ್ದು, ನೀವೆಲ್ಲ ಪರವಾಗಿಲ್ಲ. ಸೊ ಅದಕ್ಕೆ ಮುಂಚೆ ನೀವು ಏನು ಬರ್ತದೆ ಸ್ವಲ್ಪ ತೋರಿಸು ಅಂತ ಹೇಳ್ದ. ನಾನು ಇಲ್ಲಿಂದ ಹೋದವನು ಎಲ್ಲ ಬಿಟ್ಬಿಟ್ಟಿದ್ದೆ. ಏನು ಅಲ್ಲಿ ಅತ್ಲಾಗ ಮಠವೂ ಇಲ್ಲ, ಇತ್ಲಾಗ ಆಶ್ರಮವೂ ಇಲ್ಲ, ಎರಡೂ ಕಡೆ ನನ್ನನ್ನು ಸೇರಿಸಲಿಲ್ಲ. ಇವಾಗ ನಿಮ್ಮ ತಂದೆಯವರು ಇನ್ನೂ ಒಳ್ಳೆತಿಗೆ ಹೇಳಿದ್ದಾರೆ, ನೀನು ಹೋಗು ಅವ್ರ ಅಂತಿಲ್ಲ. ಈ ಗುರುಗಳು ಆ ಗುರುಗಳು ಹಾಗೆ. ಆ ದಶರಥನ ಮಾತಿಗೆ ರಾಮ 14 ವರ್ಷ ವನವಾಸಕ್ಕೆ ಹೋದ. ನಿಮ್ಮ ತಂದೆಯವರೇನು ವನವಾಸ ಕಳಿಸ್ತಾ ಇಲ್ಲ ಅಂತಂದು. ವಾಟ್ ಎ ಕಂಪ್ಯಾರಿಸನ್. ಸುಮಾರು 3 ತಿಂಗಳು ರಿಹರ್ಸಲ್ಸ್ ಮಾಡಿಸಿದ್ರು. ಓಕೆ. ಅದು ಚೈತನ್ಯ ಮಹಾಪ್ರಭು, ಅದು ತುಂಬ ಚೆನ್ನಾಗಿ ಬಂತು. ನನ್ನ ದುಃಖಮಯ ಜೀವನದಿಂದ ಈ ರಿಹರ್ಸಲ್ ಮಾಡೋದೇ ನನಗೆ ಭಾಳ ಆನಂದ. ಎಲ್ಲೋ ಬೇರೆ ಲೋಕದಲ್ಲೇ ಹೋಗಿ ಬರುವಂಥ ಅನುಭವ. ಆಮೇಲೆ ನಾನು ಇಲ್ಲಿ ಗಾಳಿಯಲ್ಲೇ ಇರ್ತಿದ್ದೆ ರಿಹರ್ಸಲ್ ಟೈಮಲ್ಲಿ. ವಾಪಸ್ ಬಂದರೆ ಮತ್ತದೆ ಇದು ನಮ್ಮ ತಂದೆಯವ್ರದ್ದು, ನೀನು ಏನೋ ಎಂಜಿನಿಯರೋ ಅಥವಾ ಡಾಕ್ಟ್ರೋ ಅಥವಾ ಅಡ್ವೊಕೇಟೋ ಆಗ್ತಿಂದ ಕಳಿಸಿದ್ರೆ ನೀನು ನಾಟಕ ಮಾಡ್ಕೊಂಡು ನಿನಗೆ ಯಕ್ಷಗಾನಕ್ಕೆ ಕಳಿಸ್ತಿದ್ನಲ್ಲಪ್ಪ ನಿನಗೆ ವಾಲಿದಲ್ಲಿ ಅಂತ ಅವರು. ಈಗ ನಿನ್ನ ಕಾಲ ಮೇಲೆ ನಿಂತು ನೀನು ಕೆಲಸ ಮಾಡು. ನೀನು ಆವಾಗ ಮಾರ್ನಿಂಗ್ ಕಾಲೇಜ್ ಅಟೆಂಡ್ ಮಾಡಿಕೊಂಡು ರಿಹರ್ಸಲ್ಗೆ ಯೂನಿಯನ್ ಬ್ಯಾಂಕ್ ಸೇರಿಕೊಂಡಿದ್ದೆ ವೆಕೇಷನ್ ಜಾಬಿಗೆ. ಓಕೆ. 600 ರೂಪಾಯಿ ಸಂಬಳಕ್ಕೆ, ತಿಂಗಳಿಗೆ ಅದು 600, ದಿವಸಕ್ಕೆ 20 ರೂಪಾಯಿ ಲೆಕ್ಕ. ಓಕೆ. ಅದು ಮಾಡ್ತಾ ಒಂದು 5 ವರ್ಷ ಅದು ಆ ಆಧಾರದ ಮೇಲೆ, ಈ 3 ನಾಟಕಗಳ ಆಧಾರದ ಮೇಲೆ ಯಾರು ಕರೀತಲ್ಲ, ಯಾರು ಮಾಡೋದಿಲ್ಲ. ನಾನೇ ನಾಟಕಗಳನ್ನು ಅಡಾಪ್ಟ್ ಮಾಡಿ ಕನ್ನಡದಲ್ಲಿ ಬೇರೆ ಬೇರೆ ಭಾಷೆ ಅಡಾಪ್ಟ್ ಮಾಡಿ, ನಾನೇ ನಿರ್ದೇಶಿಸಿ, ನಾನೇ ನಿರ್ಮಾಪಕ,
ನಾನು ಸ್ಟೇಜ್ ಮಾಡೋದು 50 ನಾಟಕಗಳನ್ನು ಆ ರೀತಿ ಓ ಮಾಡಿದೆ. ಅಲ್ಲಿ ನನಗೆ ಈ ನಟನೆಯ ಅನುಭವ ಸಿಕ್ತು. ಆಮೇಲೆ ಕೇಳೋರು ಕೆಲವು ತಮಾಷೆ ಅಂದರೆ ಆ ಹಂತದಲ್ಲಿ ಇದು ನನ್ನ ಜೀವನದ ಮಾರ್ಗ ಅಂತ ನಿಮ್ಗೊಂದು ದಾರಿ ತೋರಿತ್ತು. ಅದಕ್ಕೆ ತಕ್ಕಂತೆ ನಮ್ಮ ಏನೇನೋ ತೆಗೆದುಕೊಂಡ್ಬಿಡು, ಏನೋ ಕೆಲಸ ಬಿಟ್ಟು ಬಿಡಬೇಡ, ಬ್ಯಾಂಕಲ್ಲೆಲ್ಲ ಅಷ್ಟಾದರೂ ಸಿಗ್ತದೆ, ಕನ್ನಡಿಯಲ್ಲಿ ನೋಡು, ಮುಖ ನೋಡು, ಏನೋ ಸ್ವಲ್ಪ ತಲೆ ಭೂಮಿ ಮೇಲೆ ಕಾಲಿರಲಿ, ದೊಡ್ಡ ನಟ ಆಗಿಬಿಟ್ಟೆ ಅಂತ ಏನೇನೋ ಕನಸು, ಸಿನಿಮಾ ಅಂತ ಅಂದ್ಕೊಂಡು ತಲೆ ತಿರ್ಸ್ಕೊಬಾರ್ದು. ಬ್ಯಾಂಕ್ನಲ್ಲೂ ಹೇಳಿದ್ರು ಭಾಳ ಡೇಂಜರ್ ಅದು, ಲಕ್ಷದಲ್ಲಿ ಒಬ್ಬ ಯಶಸ್ವಿ ಆಗ್ಬೋದು ಅಂತ ಅವರು ಹೇಳೋರು. ಅದರ ಅಂಥದ್ರಲ್ಲಿ ಸಂಕಲ್ಪ ಚಿತ್ರಕರೆ ಬಂತು. ನಂತರ 1-2 ಶುರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.